ಇವತ್ತು ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರ ಸಾವು ನಮಗೆ ಎಲ್ಲ ಕೇವಲ ಕುಟುಂಬದವರಿಗೆಲ್ಲ ಇಡೀ ನಾಡಿಗೇನೆ ಒಂದು ದುಃಖವನ್ನು ತಂದಿದೆ. ಸೊ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇವತ್ತು ಸಾಗರೋಪಾಯದಲ್ಲಿ ಒಂದು ಬೆಂಗಳೂರಿನ ಪದ್ಮನಾಭನಗರದಲ್ಲಿ ಸಾವಿರಾರು ಜನ ತಡರಾತ್ರಿ ಬೆಳಗಿನ ಜಾವ 3 ಗಂಟೆ 4 ಗಂಟೆವರೆಗೂ ಕೂಡ ಸರತಿ ಸಾಲಿನಲ್ಲಿ ನಿಂತು ಬಂದು ಶ್ರೀಮತಿ ಚೆನ್ನಮ್ಮ ಅವರ ದರ್ಶನವನ್ನು ಪಡೆದಿದ್ದಾರೆ, ಅಂತಿಮ ದರ್ಶನವನ್ನು ಪಡೆದಿದ್ದಾರೆ. ನಾಳೆ ಅಂದರೆ ಸೋಮವಾರ 2ರಿಂದ 3 ಗಂಟೆಗೆ ಅವರ ಅಂತ್ಯಕ್ರಿಯೆ ಈ ಜಾಗದಲ್ಲಿ ಆಗುತ್ತೆ. ಅಂದರೆ ಈ ರಂಗನಾಥ ಸ್ವಾಮಿಯ ಬೆಟ್ಟದ ತಪ್ಪಲಿನಲ್ಲಿರತಕ್ಕಂಥ ಮತ್ತು ಅರದನಹಳ್ಳಿಗೆ ಅಟ್ಯಾಚ್ ಆಗಿರತಕ್ಕಂಥ ಈ ಸ್ಥಳದಲ್ಲಿ ಅಂತ್ಯಕ್ರಿಯೆ ಆಗುತ್ತೆ. ಇದಕ್ಕೆ ಕೇಂದ್ರದಲ್ಲಿ ಸಚಿವರಾಗಿರತಕ್ಕಂಥ ಕೃಷಿ ಸಚಿವರಾಗಿರತಕ್ಕಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬರಲಿದ್ದಾರೆ. ಅದೇ ರೀತಿ ಮತ್ತು ಹಿರಿಯ ಸಚಿವರಾದಂಥ ಮನೋಹರ್ ಕಟ್ಟಾರ್ ಅವರು ಕೂಡ ಕೇಂದ್ರ ಸರ್ಕಾರದ ಪ್ರತಿನಿಧಿಯಾಗಿ ಈ ಅಂತ್ಯಕ್ರಿಯೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಯಾಕೆಂದರೆ ಚೆನ್ನಮ್ಮನವರು ಇಡೀ ನಾಡನ್ನೇ ಅವರ ಪ್ರೀತಿ ವಿಶ್ವಾಸದಿಂದ ಗೆದ್ದಂಥವರು. ಅವರು ಸರಳತೆ, ಅವರ ತ್ಯಾಗ, ಬಲಿದಾನವನ್ನು ಎಲ್ಲರೂ ಕೂಡ ಇವತ್ತು ದೇವೇಗೌಡರು ಇವತ್ತು ಈ ಉನ್ನತ ಸ್ಥಾನದಲ್ಲಿ ಇರಬೇಕಾದ್ರೆ ನಮ್ಮ ಅತ್ತೆಯವರ ಕೊಡುಗೆ ಬಹಳ ದೊಡ್ಡದು. ಯಾಕೆಂದರೆ ಅವರು ಬಹಳ ಇಡೀ ಕುಟುಂಬಕ್ಕೆ ಒಂದು ಆಧಾರ ಸ್ತಂಭ ಆಗಿದ್ದರು. ದೈವದಲ್ಲಿ ಬಹಳ ಭಕ್ತಿ, ಅವರಿಗೆ ದೈವಶಕ್ತಿ ಬಹಳ ಇತ್ತು. ಸೊ ಹೀಗಾಗಿ ಅವರನ್ನು ಕಳೆದುಕೊಂಡು ನಮಗೆಲ್ಲ ಬಹಳ ನೋವಾಗಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಎಲ್ಲರೂ ಕೂಡ ಕೋರ್ತಾ ಇದ್ದೇವೆ.